ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಅನ್ವಿತನ ಹಾಸ್ಟೆಲಿಗೆ ಕಳಿಸಿ ಬಂದಿಂದ ಎಲ್ಲಿ ಸರಿಯಾಗಿ ನೆಟ್ಟ ಬ್ಲಾಗ ಮಾಡಿಲ್ಲ ನಾನು. ಹಂಗೆ ಚೂರು ಅಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿನಿ ಅವತ್ತರ ಒಂದೊಂದು ದಿನ. ಸೊ ಈ ರೀತಿಯಾಗಿ ಹೆಚ್ಚು ಕಮ್ಮಿ ಒಂದು 20 ಡೇಸ್ ಮ್ಯಾಗನ ಅಂತ ಅನ್ಕೋಬೋದು. ಅನ್ವಿತನ ಹಾಸ್ಟೆಲಿಗೆ ಕಳಿಸಿ ಬಂದಿಂದ ಒಂದೇ ಬ್ಲಾಗ್ ಮಾಡೀನಿ. ಅದು ಒಬ್ರು ಇಲ್ಲ ಅಂಟಿಯರ್ ಪರಿಚಯದವರು ಅವರು ಬ್ಲಾಗ್ ಮಾಡ ಅಂತಂದು ಹೇಳಿದ್ರು. ಅದು ಹಂದ್ರಗಂಬ ಬುತ್ರೊಟ್ಟಿ ಅಂತೇಳಿ ಅದು ಒಂದೇ ಬ್ಲಾಗ್ ಮಾಡೀನಿ. ಅದು ಅವಾಗ 2 ದಿನದಾಗ ಮಾಡಿ ಹಾಕ್ಬಿಟ್ಟೇನೆ. ಯಾಕಂತಂದ್ರೆ ಬೇರೆಯವ್ರದ್ದೆಲ್ಲ ಅದು ಬ್ಲಾಗು. ಸೊ ಭಾಳ ದಿನ ಇಟ್ಕೊಂಡು ಕುಂದ್ರೋದು ಬೇಡ, ಅವ್ರನ್ನ ವೇಟ್ ಮಾಡಿಸೋದು ಬೇಡ ಅಂತಂದು ಆಗ 1-2 ದಿನದಾಗ ಎಡಿಟ್ ಮಾಡಿ ಹಾಕಿಬಿಟ್ಟೆ. ಸೊ ಅದನ್ನ ಹಾಕಿಂದನ ನೆಕ್ಸ್ಟ್ ನಾವು ಮಂತ್ರಾಲಯ ಟ್ರಿಪ್ ಹೋಗಿದ್ದು ಬ್ಲಾಗ್ಸ್ ಕಂಟಿನ್ಯೂ ಮಾಡಿದೆ ನೋಡ್ರಿ. ಹಿಂಗಾಗೈತಿ. ಅದು ಬರೀ ಒಂದೇ ಬ್ಲಾಗ್ ಐತೆ ಅಂಥೇಳಿ ಹಂಗೆ ಮಾಡೀನಿ. ಜಾಸ್ತಿ ಬ್ಲಾಗ್ ಇದ್ದಿದ್ರೆ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿಂದ ಅಥವಾ ಅನ್ವಿತನ ಹಾಸ್ಟೆಲಿಗೆ ಕಳಿಸಿ ಬಂದಿದ್ದು ಬ್ಲಾಗ್ ಎಲ್ಲ ಹಾಕಿಂದನ ಹಾಕ್ತಿದ್ದೆ ಸೀರಿಯಲ್ ವೈಸ್. ಒಂದಿರೋದಕ್ಕೆ ಮೊದಲು ಹಾಕಿಬಿಟ್ಟೆ, ಅವ್ರನ್ನ ವೇಟ್ ಮಾಡಿಸೋದು ಬೇಡ ಒಂದು ಬ್ಲಾಗಿಗೆ ಅಂತೇಳಿ. ಸೊ ಈಗ ನೋಡ್ರಿ ಅಮೆಝಾನ್ದಾಗಿದ್ದ ಒಂದು ಮೈಕ್ ತರಿಸಿ ನಾನು ಭಾಳ ದಿನದಿಂದ. ಒಂದು ಹೆಚ್ಚು ಕಮ್ಮಿ ಒಂದು 2 ವರ್ಷನ ಅಂತ ಅನ್ಕೋಬೋದು. ಮೈಕ್ ತಗೋಬೇಕು ಅಂತ ಅನ್ಕೊತಿದ್ದೆ. 2 ವರ್ಷ ಅದಕ್ಕಿಂತ ಹೆಚ್ಚನ ಅಂತಂದಿರಬೋದು. ಸೊ ಯೂಟ್ಯೂಬರ್ಸ್ಗೆ ಕಂಟೆಂಟ್ ಕ್ರಿಯೇಟರ್ಸ್ಗಂತೂ ವೆರಿ ಇಂಪಾರ್ಟೆಂಟು. ಮೈಕ್ ಇಲ್ದಾನು ಮಾಡ್ಬೋದು, ಬಟ್ ವಾಯ್ಸ್ ಕ್ಲಾರಿಟಿ ಅಷ್ಟು ಚೆನ್ನಾಗಿರಂಗಿಲ್ಲ. ಸೈಡ್ ಡಿಸ್ಟರ್ಬೆನ್ಸ್ ಎಲ್ಲ ಕೇಳ್ತಿರ್ತೈತಿ. ಸೊ ಕ್ಲಿಯರಾಗಿ ನಾವು ಮಾತಾಡೋದು ಕರೆಕ್ಟಾಗಿ ಕೇಳಬೇಕು. ಸೈಡ್ ಡಿಸ್ಟರ್ಬೆನ್ಸ್ ಏನೂ ಇಲ್ಲ ಅಂತಂದ್ರೆ ಮೈಕ್ ಇರಬೇಕು ನೋಡ್ರಿ, ಅಂದ್ರೂ ವಾಯ್ಸ್ ಚಲೋ ಬರ್ತೈತಿ. ಸೊ ಈಗ ಹೆಚ್ಚು ಕಮ್ಮಿ ಒಂದು 5 ವರ್ಷ ಅಂತೂ ಮೈಕ್ ಇಲ್ಲದೆ ಹೆಂಗೆ ಮ್ಯಾನೇಜ್ ಮಾಡಿದೆ. ಸೊ ಇನ್ನು ಮೈಕ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ನೋಡಬೇಕು ಏನಾಗುತ್ತೆ ಅಂತೇಳಿ. ಫೈನಲಿ ನನ್ನ ಡ್ರೀಮ್ ಮೈಕ್ ತೊಗೊಂಡೆ ನೋಡ್ರಿ. ಡಿಜಿಟೆಕ್ ಅವ್ರದ್ದು ತೊಗೋಬೇಕು ಅನ್ನೋದು ತಲೆಯಾಗಿತ್ತು. ಅದರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ತೊಗೊಂಡಿನಿ. ಒಟ್ಟು ಚಲೋ ಬರ್ತೈತೆ ಅಂತಂದು ಎಲ್ಲ ರಿವ್ಯೂಸ್ ಎಲ್ಲ ನೋಡಿ ತೊಗೊಂಡಿನಿ. ನೋಡ್ಬೇಕು ಹೆಂಗೆ ಬರುತ್ತಾ, ಎಷ್ಟೆಷ್ಟು ಯೂಸ್ ಮಾಡ್ತೀನಿ ಅಂತೇಳಿ. ಸೊ ಮೈಕನ್ನು ತರಿಸಿನಿ, ಬಟ್ ಅದನ್ನು ಈಗ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ತಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸೊ ಇಬ್ಬರು ಸ್ಟಡಿ ಮಾಡಿ ಎಲ್ಲ ಸರ್ಚ್ ಮಾಡಿ ಎಲ್ಲ ನೋಡ್ಬೇಕು ಹೆಂಗೆ ಯೂಸ್ ಮಾಡೋದು ಅಂತೇಳಿ. ಪೂರ್ತಿಯಾಗಿ ಬ್ಲಾಗ್ ನೋಡ್ರಿ. ಮೈಕ್ದು ಫುಲ್ ಎಕ್ಸ್ಪೀರಿಯೆನ್ಸ್ನ ಈ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ನೀವು ಯೂಟ್ಯೂಬರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಏನಾದರೂ ನೋಡಕ್ಕಂತಿದ್ರಿ ನನ್ನ ಬ್ಲಾಗ್ ಅಂತಂದ್ರೆ ಈ ಬ್ಲಾಗ್ ಅಂತೂ ಹೆಲ್ಪ್ಫುಲ್ ಆಗ್ತೈತೆ ಅವ್ರಿಗೆ. ಪೂರ್ತಿ ಬ್ಲಾಗ್ ನೋಡಿದ್ರೆ ಅಷ್ಟೇ ಅರ್ಥ ಆಗ್ತೈತಿ ಇದು ಮೈಕ್ ಚಲೋ ಆಯಿತು ಇಲ್ಲೋ ಅಂತೇಳಿ. ಸೊ ನೀವು ತೊಗೊಳೋದಿತ್ತು ಮೈಕ್ ಅಂತಂದ್ರೆ ಈ ಮೈಕ್ನ ತೊಗೋಬೋದು. ಮೈಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಬೈ ಮಾಡ್ಬೋದು ಬೇಕಂತಂದ್ರೆ. ಸೊ ನೋಡ್ರಿ ಫ್ರೆಂಡ್ಸ್, ಈಗ ಅಮೆಝಾನಿಂದ ಭಾಳ ದಿನದಿಂದ ಒಂದು ಮೈಕ್ ತೊಗೋಬೇಕು ಅಂತ ಅಂದ್ಕೊತಿದ್ದೆ. ಫೈನಲಿ ತರ್ಸಿಬಿಟ್ಟೆ ನೋಡ್ರಿ. ನಿನ್ನೆ ನೈಟ್ 12 ಗಂಟೆ ಮ್ಯಾಗ 12 ಗಂಟೆ ಒಳಗೆ ಆರ್ಡ್ರ್ ಮಾಡೈತಿ. ಆಗಲೇ ಬಂದೈತಿ ನೋಡ್ರಿ, 1 ಗಂಟೆ ಒಳಗನ ಬಂದೈತಿ. 12 ತಾಸ್ನ್ಯಾಗ ಡೆಲಿವರಿ ಆಗೈತಿ ನೋಡ್ರಿ. ಕ್ವಿಕ್ ಡೆಲಿವರಿ ಆಗುತ್ತೆ ಅಮೆಝಾನ್ ಒಳಗೆ. ಅನ್ಬಾಕ್ಸಿಂಗ್ ಮಾಡೋಕ್ಕಂತೈತಿ ಈಗ. ಕ್ವಿಕ್ ಡೆಲಿವರಿ ಅಮೆಝಾನ್ ಒಳಗೆ. ಒಂದು ದಿನದೊಳಗೆ ಬಂದ್ಬಿಡು. ಒಂದು ದಿನನೂ ಅಲ್ಲ ಹೇಳ್ಬೇಕಂತಂದ್ರೆ 12 ತಾಸು ನೋಡ್ರಿ. ರಾತ್ರಿ 12ಕ್ಕೆ ಮಾಡೈತಿ, 1 ಗಂಟೆ ಒಳಗೆ ಬಂದೈತಿ. ಸೊ ನೋಡ್ರಿ ಫ್ರೆಂಡ್ಸ್, ಈ ಥರ ಐತಿ ಡಿಜಿಟೆಕ್ ಅವ್ರದ್ದು. ಚೆನ್ನಾಗೈತೆ ಅಂತ ಫುಲ್ ಸರ್ಚ್ ಮಾಡಿ ಭಾಳ ದಿನದಿಂದ ಇದೇ ಬ್ರ್ಯಾಂಡ್ದು ತೊಗೋಬೇಕು. ಇದೊಂದು ಮತ್ತು ಇನ್ನೊಂದು ಚಲೋದಂತಂದ್ರೆ ಹಾಲಿಲ್ಯಾಂಡ್ದು. ಅದಂಕ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ, 10,000 ಮ್ಯಾಗನ ನೋಡ್ರಿ. ಹಾಗಾಗಿ ಅದ್ರಾಗ ಬೇರೆ ಇದು ಫಸ್ಟ್ ಟೈಮ್ ಎಲ್ಲ ತೊಗೊಂಡಾಕಂತಿರೋದು. ನಾನು ಇದನ್ನು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊತೀನಿ ಅನ್ನೋ ಗೊತ್ತಿಲ್ಲ. ಇದು ಯಾವ ಟೈಮ್ನಾಗ ಯೂಸ್ ಆಗುತ್ತೆ ಅಂತಂದ್ರೆ ಟ್ರಾವೆಲ್ಲು ಮತ್ತು ಹಿಂಗೆ ಬೈಕ್ನಾಗ ಹಿಂಗೆ ಎಲ್ಲರೂ ಹೋಗ್ತಿರ್ತೀವಲ್ಲ. ಸೊ ಆ ಟೈಮ್ನಾಗ ಅದು ಗಾಳಿ ಸೌಂಡಿಗೆ ಸೈಡ್ ಡಿಸ್ಟರ್ಬೆನ್ಸ್ ನಾಯ್ಸ್ ಎಲ್ಲ ಬರುತ್ತಲ್ಲ. ಸೊ ಅವಾಗ ನಾನು ಮಾತಾಡೋದು ಒಟ್ಟಾಗಿ ಕೇಳೋದನ್ನೆಲ್ಲ ಬರೀ ಡಿಸ್ಟರ್ಬೆನ್ಸ ಕೇಳ್ತಿರ್ತೈತಿ. ಔಟ್ಸೈಡ್ ಹೋದಾಗ ಬ್ಲಾಗ್ ಅದು ಮಾತಾಡಿರ್ತೀನಲ್ಲ. ಸೊ ನೀವು ಅಬ್ಸರ್ವ್ ಮಾಡಿರ್ತೀರಿ, ವಾಯ್ಸ್ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಸೊ ನಾನು ತರಿಸಿರೋ ಮೈಕ್ ಇದೆ ನೋಡ್ರಿ, ಮಸ್ತ್ ಚೆನ್ನಾಗೈತೆ ಅಂತಂದು ರಿವ್ಯೂಸ್ ಎಲ್ಲ ನೋಡಿ ಚೆಕ್ ಮಾಡಿ ತೊಗೊಂಡಿನಿ. ಮೈಕ್ ತೊಗೊಂಡು 80 ಮೀಟರ್ ದೂರ ಹೋದ್ರೂ ವಾಯ್ಸ್ ಕ್ಯಾಚ್ ಮಾಡುತ್ತಂತ. ಇದು 2.4 G ವೈರ್ಲೆಸ್ ಇದು ಅಂತ. ಒಂದು ಸಲ ಚಾರ್ಜ್ ಮಾಡಿದ್ರೆ 6 hours ಬರುತ್ತಂತ. ಇದೇನಿಲ್ಲ ಲಾಸ್ಟ್ ಮೈಕ್ರೋಫೋನ್ ಬಿಲ್ಡ್ ಕ್ವಾಲಿಟಿ. ಮತ್ತು ಇದು ಅದಂದ್ರೆ ಮಾಡೆಲ್ ನಂಬರ್ ನೋಡ್ರಿ, DWM 124 ಮಾಡಲ್ಲ. ಸೊ ಬರ್ರಿ ನೋಡೋಣ ಹೆಂಗೈತಿ ಅಂತೇಳಿ.
ಮೈಕಮ್ಮ ಓಪನ್ ಮಾಡೋ ಮಾರಾಯ ಅದ್ರಾಗ ಯಾರು ಇರ್ತಾವ ಮಮ್ಮಿ ಡಿಜಿಟೆಕ್ ಸೊ ನೋಡ್ರಿ ಈ ಥರ ಐತಿ ಹಿಂಗೆ ಔಟ್ ಸೈಡ್ ಎಲ್ಲರೂ ಹೊಕ್ಕಿಲ್ಲ ಕ್ಯಾರಿ ಮಾಡೋಕ್ಕೂ ಚೆನ್ನಾಗೈತಿ ನೋಡ್ರಿ ಇಷ್ಟ ಐತಿ ಸೊ ಮತ್ತೆ ಇಲ್ಲೊಂದು ಬಾಕ್ಸ್ ಐತಿ ನೋಡೋಣ ಅದು ಓಪನ್ ಮಾಡೋಣ ಅಂತ ಇದನ್ನ ಇವು ಇರ್ಬೇಕು ಕೇಬಲ್ ಮಮ್ಮಿ ಅದ್ರಾಗ ಯಾಡಕ್ಕೆ ಇರ್ತಾವ ಗೊತ್ತು ನಿಂಗೆ ಮತ್ತು ಪಪ್ಪಾಗ ನಂಗೆ ಮತ್ತು ಪಪ್ಪಾಗ ಸೊ ಇದು ನೋಡ್ರಿ ಮೈಕ್ ಇಲ್ಲ ಐತಲ್ಲ ₹1 ಕಾಯಿನ್ ಅಷ್ಟೈತಿ ಏಟ್ ಪರವಾಗಿಲ್ಲ ಐತಿ ಹಲೋ ಇದು ಮೊಬೈಲಿಗೆ ಕನೆಕ್ಟ್ ಮಾಡೋದು ನೋಡ್ರಿ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ಮ್ಯಾಗ್ನೆಟ್ ನೋಡು ಮ್ಯಾಗ್ನೆಟ್ ಕ್ವಾಲಿಟಿ ಹೆಂಗೈತಿ ಚೆಕ್ ಮಾಡ್ಬೇಕು ಈಗಿದೆ ಹೆಂಗೈತಿ ಅಂತೇಳಿ ಎಷ್ಟರ ಮಟ್ಟಿಗೆ ವಾಯ್ಸ್ ಕ್ಲಾರಿಟಿ ಬರುತ್ತೆ ಅಂತೇಳಿ ಈ ರೀತಿ ಕೇಳಿಸುತ್ತೆ ನೋಡ್ರಿ ಮಾತಾಡ್ತಾ ಇದೀವಿ ಆದರೆ ಕೇಳಿಸುತ್ತೆ ಇಲ್ಲೋ ಡೌಟ್ ಐತಿ ವಿಡಿಯೋ ಬಂದಿದ್ದು ನಿಮಗೆ ಗೊತ್ತಾಗ್ತೈತಿ ಈಗ ಚೆಕ್ ಮಾಡೋಣ ತಡಿ ವಿಡಿಯೋ ಚೆಕ್ ಮಾಡಿ ನಿಮಗೂ ಕೂಡ ಫಸ್ಟ್ ನೀವು ಕೂಡ ಕೇಳಿಸ್ಕೊಳ್ಳಿ ಫಸ್ಟ್ ಮೈಕ್ ಹಾಕೊಳಕ್ಕಿಂತ ಮೊದಲಂಕರ ನೋಡಿರಿ ವಾಯ್ಸ್ ಹೆಂಗಿತ್ತು ಅಂತೇಳಿ ಇದು ಆನ್ ಆಗೈತಿಲ್ಲ ನಂದು ಆನ್ ಆಗಿಲ್ಲ ಇನ್ನು ನಂದು ಆನ್ ಮಾಡು ಅಲ್ಲಿ ಗಾಡಿ ಸೌಂಡ್ ಬರೋದ್ರೈತೆ ಹೊರಗೆ ಆದ್ರೆ ಕೇಳ್ತೈತಿ ಇಲ್ಲ ನೋಡೋಣ ಟಿವಿ ಇಲ್ಲೇ ಸಮೀಪ ಕ್ಯಾಚ್ ಮಾಡುತ್ತೆ ಅನ್ಸುತ್ತಾ ಸ್ವಲ್ಪ ದೂರ ಇದ್ದಿದ್ದು ನಾಯ್ಸ್ ಅದು ಕ್ಯಾಚ್ ಮಾಡಲ್ಲ ಅನ್ಸುತ್ತೆ ನೋಡಂತ ಹೇಳ್ರಿ ನಾನು ಮತ್ತು ಹಸ್ಬೆಂಡ್ ಈಗ ಬೈಕಿನ ಮ್ಯಾಗ ಹೊಂಟೇವೆ ನೋಡ್ರಿ ಯಾಕಂತ ಅಂದ್ರೆ ಹೊಸದು ಮೈಕ್ ತೊಗೊಂಡಿವಲ್ಲ ಸೊ ಹಾಗಾಗಿ ವಾಯ್ಸ್ ಕ್ಲಾರಿಟಿ ಚೆಕ್ ಮಾಡೋಣ ಅಂತಂದು ಬೈಕಿನ ಮ್ಯಾಗ ಹೊಂಟೇವಿ ಸೊ ಯಾವ ರೀತಿ ಕೇಳಕ್ಕೆ ಹೊಂಟೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಚೆಕ್ ಮಾಡಕ್ಕೆ ಹೊರಗೆ ಚೆಕ್ ಮಾಡಕ್ಕೆ ಅಂತೇಳಿ ಬಂದೇವಿ ಯಾಕಂತಂದ್ರೆ ಮೇಯ್ನ್ ನಿಮ್ಮ ಮೈಕ್ ತೊಗೊಂಡಿರೋದ ಹಿಂಗೆ ಟ್ರಾವೆಲ್ ಅದು ಮಾಡ್ಬೇಕಾದ್ರೆ ಬೈಕ್ನಾಗ ಹೋಗ್ಬೇಕಾದ್ರೆ ಬೈಕ್ ಸೌಂಡು ಮತ್ತು ಗಾಳಿ ಸೌಂಡು ಮತ್ತು ಗಾಳಿ ಔಟ್ಸೈಡ್ ಸೌಂಡ್ ಅದೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಸೊ ಅದ್ರ ಸಂಬಂಧ ತೊಗೊಂಡಿನಿ ಸೊ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರಿ ನೀವೆಲ್ಲರೂ ಅಂತ ಅಂದರೆ ಏನಕ್ಕ ವಾಯ್ಸ್ ಅಷ್ಟು ಚೆನ್ನಾಗಿ ಕೇಳಿಲ್ಲಲ್ಲ ಬರೀ ಹೊರಗಿನ ಡಿಸ್ಟರ್ಬೆನ್ಸೇ ಕೇಳತ್ತಿಲ್ಲ ಅಂತಂದು ಅನ್ಕೊಂತಿರ್ಬೋದು ಬಟ್ 2 ದಿನ ಆಯಿತು ಇದು ಮೈಕ್ ಹೆಂಗೆ ಆನ್ ಮಾಡೋದು ಕನೆಕ್ಟ್ ಮಾಡೋದು ಹೆಂಗೆ ಅಂತಂದು ಗೊತ್ತಾಗವಲ್ದು ಇನ್ನೊಂದು 2-3 ಮೊಬೈಲಿಗೆ ಕನೆಕ್ಟ್ ಮಾಡಿದ್ವಿ ಅದಕ್ಕೆ ಆಟೋಮೆಟಿಕ್ ಕನೆಕ್ಟ್ ಆಯಿತು ವಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಕ್ಯಾನ್ಸಲ್ ಆಗೈತಿ ಬಟ್ ನಾನೇನು ಮೇನ್ ಬ್ಲಾಗ್ ಮಾಡ್ತೀನಲ್ಲ ಮೊಬೈಲು ಸೊ ಆ ಮೊಬೈಲಿಗೆ ಅಷ್ಟೇ ಕನೆಕ್ಟ್ ಆಗವಲ್ದು ಯಾಕೆ ಆಗವಲ್ದು ಅಂತಂದು ತಲೆ ಕೆಟ್ಟು ಯೂಟ್ಯೂಬ್ನಾಗ ಮತ್ತೆ ಸರ್ಚ್ ಮಾಡಿ ನೋಡಿದೆ ತಮಗೆ ಬಡ್ಕೊಳಕಂತೀನಿ ಯೂಟ್ಯೂಬ್ನಾಗ ಸರ್ಚ್ ಮಾಡೋ ಏನು ಗೊತ್ತಿಲ್ಲ ಅಂತಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ರೆ ಸಿಗ್ತೈತಿ ನೋಡು ಅಂತಂದು ಹೇಳಿದೆ ಅವೇನು ನೋಡಲೇ ಇಲ್ಲ ಫೈನಲಿ ಮತ್ತು ನಾನು ಕುತ್ಕೊಂಡು ಸರ್ಚ್ ಮಾಡಿ ನೋಡಿದೆ ನಾನು ಯೂಸ್ ಮಾಡೋದು ವ್ಲಾಗ್ ಮಾಡೋ ಮೊಬೈಲ್ ಬಂದು ಮೋಟರೋಲಾ ಎಡ್ಜ್ 16-15 ಅಂತಂದು ಅನ್ಸುತ್ತಾ ಅದನ್ನು ಸರ್ಚ್ ಮಾಡಿ ನೋಡಿದಾಗ ಅವಾಗ ಮೊಬೈಲ್ ಒಳಗೆ ಸೆಟ್ಟಿಂಗ್ಸ್ ಒಳಗೆ ಹೋಗಿ ಮೈಕ್ದು ಅದು ಆನ್ ಮಾಡ್ಕೋಬೇಕು ಅವಾಗ ಆನ್ ಮಾಡ್ಕೊಂಡೆಯಿಂದ ಅದು ಮೈಕ್ ಮೊಬೈಲಿಗೆ ಕನೆಕ್ಟ್ ಆಯಿತು ನೋಡ್ರಿ ಸೊ ಅವಾಗ ಒಂದು ಮಟ್ಟಿಗೆ ವಾಯ್ಸ್ ಚೆನ್ನಾಗಿ ಬರೋಕ್ಕಂತ ಈಗ ಹಾಕ್ತೀನಿ ನೋಡ್ರಿ ನೈಟ್ ಹಸ್ಬೆಂಡ್ನ ಕರ್ಕೊಂಡೋಗಿ ಅವಾಗೂ ಏನು ವಾಯ್ಸ್ ಅಷ್ಟು ಮಾಮೂಲಿ ಏನು ಹೆಂಗೆ ಮೈಕ್ ತೊಗೊಳಂತಂದ್ರೆ ಹೆಂಗೆ ಬ್ಲಾಗ್ ಬರ್ತೈತೆ ಹಂಗೆ ಬಂದೈತಿ ಸೊ ಇವಾಗ ಹಾಕ್ತೀನಿ ನೋಡ್ರಿ ಇವಾಗ ಒಂಚೂರು ಪರವಾಗಿಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಗ್ರೂಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಮ್ಮ ಮಸ್ತ್ ಆರಾಮದ್ರಿ ನೋಡ್ರಿ ಸೊ ಈಗ ನಾನು ಮತ್ತು ತಮ್ಮ ಇಲ್ಲಿ ಹೊಸ ಮೈಕ್ ತಗೊಂಡಿವಲ್ಲ ಹಂಗಾಗಿ ಅದು ವಾಯ್ಸ್ ಕ್ಲಾರಿಟಿ ಯಾವ ರೀತಿಯಾಗಿ ಬರುತ್ತಾ ಅಂತ ಚೆಕ್ ಮಾಡಕ್ ಅಂತ ಹೇಳಿ ಬಂದೀವಿ ಮೇನ್ ಆಗಿ ನನಗೆ ಏನಂತ ಅಂದ್ರೆ ಹಿಂಗ ಔಟ್ ಸೈಡ್ ಹಿಂಗೆ ಏನಾದ್ರು ಟ್ರಿಪ್ ಅದು ಹೋದಾಗ ಔಟ್ ಸೈಡ್ ನನಗೆ ಮೇನ್ ಬೇಕಾಗಿರೋದು ಬೈಕ್ ಮನೆಗಿದ್ದಾಗ ಏನು ಅಷ್ಟಾಗಿ ಯೂಸ್ ಆಗಂಗಿಲ್ಲ ಔಟ್ ಸೈಡ್ ಹಿಂಗ ಬೈಕ್ ಮ್ಯಾಗ ಅದು ಹೋಗ್ಬೇಕಾದ್ರ ಹಿಂಗ ಗಾಡಿಗಳ ಸೌಂಡ್ ಹೊರಗಡೆ ಔಟ್ ಸೈಡ್ ಸೌಂಡ್ ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತೈತಿ ನಾ ಮಾತಾಡ್ತಾ ಒಟ್ಟ ಕೇಳಿಸ್ತಾರಂಗಿಲ್ಲ ಸೊ ಹಂಗಾಗಿ ಮೈಕ್ ತಗೊಂಡಿನಿ ಹೆಂಗ್ ಕೇಳಕತ್ತೈತಿ ಏನೋ ಗೊತ್ತಿಲ್ಲ ಈಗ ಮನೆಗೆ ಹೋಗಿ ಚೆಕ್ ಮಾಡ್ತೀವಿ ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಚಾನಲ್ ಹೇಗಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ
ಮಾಡ್ತೀರಾ ನೋಡಿ ಮೈಕ್ ಚೆನ್ನಾಗಿದೆ ಇದು ಅಂತ. ಸೊ ಪರವಾಗಿಲ್ಲ, ಮೈಕು ಮಾತಾಡೋದೆಲ್ಲ ಕ್ಲಿಯರಾಗಿ ಕೇಳೈತಿ, ಬಟ್ ಗಾಳಿ ಸೌಂಡ್ ಚೂರು ಕೇಳೈತಿ. ಮೊದ್ಲಿಗಿಂತ ಸ್ವಲ್ಪ ಬೆಟರ್ ಅಂತಂದು ಹೇಳ್ಬೋದು. ಅದು ಗೊರ್ ಗಾಳಿ ಸೌಂಡ್ ಕೇಳೈತಿ. ಅಷ್ಟು ಕೇಳಿದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಒಟ್ಟು ಮಾತಾಡೋದು ಸ್ಪಷ್ಟವಾಗಿ ಕೇಳಿಸ್ಬೇಕು, ಏನು ಮಾತಾಡಕಂತೈತಿ ಅಂತೇಳಿ. ಪರವಾಗಿಲ್ಲ ಫ್ರೆಂಡ್ಸ್, ಮೈಕ್ ಚಲೋ ಐತೆ. ಆ್ಯಂಡ್ ಇದು ಬಂದು ಇನ್ನೊಂದಿನ ಹಾಸ್ಪಿಟಲ್ಗೆ ಹೋಗೋದಿತ್ತು, ಡೆಂಟಲ್ ಹಾಸ್ಪಿಟಲ್ಗೆ. ಮತ್ತೆ ಯಾಕಕ್ಕ ಡೆಂಟಲ್ ಹಾಸ್ಪಿಟಲ್ಗೆ ಅಂತ ನೀವು ಅಂದ್ಕೊಂತಿರ್ಬೋದು, ರೆಗ್ಯುಲರ್ ವ್ಯೂವರ್ಸ್ ನೋಡಕ್ಕಂತಿದ್ರಿ ಅಂತ ಅಂದ್ರೆ, ಒಂದು ಹಲ್ಲಿಗಂತೂ ಕ್ಯಾಪ್ ಹಾಕಿಸ್ಕೊಂಡಿದ್ದೆ, ಇನ್ನೊಂದು ಹಲ್ಲಿಗಂತೂ ಫಿಲ್ಲಿಂಗ್ ಮಾಡ್ಕೊಂಡಿದ್ದೆ. ಸೊ ಫಿಲ್ಲಿಂಗ್ ಏನು ಮಾಡಿಸ್ಕೊಂಡಿನಲ್ಲ, ಅದು ಫುಲ್ ಕಿತ್ತೈತಿ. ಸೊ ಕಿತ್ತದಂಗೆ ನನಗೆ ಫೀಲ್ ಆಗಕ್ಕಂದಿತ್ತದು. ಸೊ ಹಂಗಾಗಿ ಕೇಳ್ಕೊಂಡು ನೀನು ಈಗ 2 ತಿಂಗಳಾಗೈತೆ ಅಷ್ಟೇ ಫಿಲ್ಲಿಂಗ್ ಮಾಡಿಸಿ. ಸೊ ಹಂಗಾಗಿ ಕೇಳ್ಕೊಂಬರೋಣ ಅಂತಂದು ಹೌದ್ರಿ ಅದೆಲ್ಲ ಫಿಲ್ಲಿಂಗ್ ಎಲ್ಲ ಕಿತ್ತೈತಿ ಅಂತಂದು ಹೇಳಿದರು. ಸೊ ಮತ್ತು ಅಪಾಯಿಂಟ್ಮೆಂಟ್ ಕೊಟ್ಟಾರ, ಒಂದು ವಾರ ಮೇಲನ ಕೊಟ್ಟಾರ ಅಂತಂದು ಹೇಳ್ಬೋದು. ಸೊ ಆಲ್ರೆಡಿ ಈಗ ಅಪಾಯಿಂಟ್ಮೆಂಟ್ ಇನ್ನೊಂದು 2 ದಿನದಾಗ ಐತಿ. ಬ್ಲಾಗ್ ಲೇಟಾಗಿ ಬರೋಕ್ಕಂತೈತಲ್ಲ, ಹೋಗಿ ಫಿಲ್ಲಿಂಗ್ ಮಾಡಿಸ್ಕೊಂಡು ಬರ್ತೀನಿ. ಫ್ರೀಯಾಗನ ಮಾಡಿಕೊಡ್ತಾರಂತ. ಇದು ಏನಿಲ್ಲ ಅಂತಂದ್ರು ಇದು 4ನೇ ಸಲ ನೋಡ್ರಿ, ಹಲ್ಲಿಗನ ರಿಪೀಟ್ ನಾ ಫಿಲ್ಲಿಂಗ್ ಮಾಡ್ಸಕ್ಕಂತಿರೋದು. ಇನ್ನು ಕ್ಯಾಪ್ ಹಾಕಿಸ್ಕೊಂಡಿರೋ ಹಲ್ಲು ಅದೇನು ಅಂತ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಹೋಗಿ ಕೇಳಿದೆ, ಸ್ವಲ್ಪ ಫುಡ್ಡೆಲ್ಲ ಸಿಕ್ಕೊಳಕ್ಕಂತೈತಿ ಅಂತೇಳಿ. ಸೊ ಅದು ಸಿಕ್ಕೊಳೋದು ಕಾಮನ್ ಅಮ್ಮ, ಅದು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಅದು ಸಿಕ್ಕೊಂಡಾಗ ಥ್ರೆಡ್ ಅದು ಸಣ್ಣ ಬ್ರಷ್ ಅದು ಕೊಟ್ಟರೆ ಅದು ತೊಗೊಂಡು ಕ್ಲೀನ್ ಮಾಡ್ಕೊರಿ. ಮತ್ತು 6 ತಿಂಗಳಿಗೆ 1 ವರ್ಷಕ್ಕೆ ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ರಿ, ಅದು ಮಷೀನಲ್ಲಿ ಕ್ಲೀನ್ ಮಾಡಿ ಕಳಿಸ್ತೀವಿ ಅಂತಂದು ಹೇಳ್ಯಾರ. ಸೊ ನಮಗೆ ಅಂತಲ್ಲ, ಪ್ರತಿಯೊಬ್ರಿಗೂ ಕ್ಯಾಪ್ ಹಾಕಿಂದ ಅದು ಫುಡ್ ಸಿಕ್ಕೊಳ್ಳೋದು ಕಾಮನ್ ಅಂತದು. ಅದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ ಇಲ್ಲ ಅಂತಂದು ಹೇಳಿದ್ರು. ಸೊ ನೀವು ಯಾರಾದರೂ ನೋಡ್ತಿರೋಂಥ ವ್ಯೂವರ್ಸ್ ರೂಟ್ ಕೆನಲ್ ಮಾಡಿಸ್ಕೊಂಡು ಕ್ಯಾಪ್ ಏನಾದರೂ ಹಾಕಿಸ್ಕೊಂಡಿದ್ರಿ ಅಂತಂದ್ರೆ, ನಿಮಗೂ ಊಟ ಉಂಡಿದ್ದ 2 ಹಲ್ಲು ಮಧ್ಯ ಊಟ ಸಿಕ್ಕೋಕೊಳ್ಳುತ್ತೆ ಏನಂತಂದು ಕಮೆಂಟ್ ಮಾಡಿ ಹೇಳ್ರಿ. ನಿಮಗೂ ಇದೇ ಥರ ಪ್ರಾಬ್ಲಮ್ ಆಯಿತು ಏನೋ, ನೀವು ಅದಕ್ಕೆ ಏನು ಸೊಲ್ಯೂಷನ್ ಕಂಡ್ಕೊಂಡಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಸೊ ನನಗೂ ಯೂಸ್ ಆಗುತ್ತೆ. ಸೊ ನಾನಿಂದ ಫಸ್ಟ್ ಟೈಮಲ್ಲಿ ಹಾಕ್ಕೊಂಡೀನಿ. ಅವ್ರು ಡಾಕ್ಟರ್ ಇದನ್ನ ಹೇಳಿದರು, ಥ್ರೆಡ್ ಕೊಟ್ಟಾರ, ಥ್ರೆಡ್ಡಲ್ಲೇ ಕ್ಲೀನ್ ಮಾಡ್ಕೊರಿ, ಏನು ಪ್ರಾಬ್ಲಮ್ ಏನಾಗಲ್ಲ ಅಂತಂದು ಹೇಳ್ಯಾರ. ಸೊ ನನಗೆ ಹಲ್ಲಿಗೆ ಹಾಕಿರೋ ಕ್ಯಾಪ್ ಯಾವುದಪ್ಪ ಅಂತ ಅಂದ್ರೆ, ಸೇಮ್ ನೋಡೋಕೆ ಹಲ್ಲಿನ ಥರನೇ ಇರ್ತೈತಿ, ಸೆರಾಮಿಕ್ ಕ್ಯಾಪ್. ಸೊ ಹಲ್ಲು ನೋಡೋಕೆ ಯಾವ ಥರ ಇರುತ್ತೆ ಅದೇ ಥರನೇ ಸೇಮ್ ಇರೋದನ್ನು ಹಾಕಿಸ್ಕೊಂಡಿನಿ. ನೋಡೋಕೆ ಕ್ಯಾಪ್ ಹಾಕಿಸ್ಕೊಂಡೈತಿ ಅಂತ ಅನ್ನೋ ಥರ ಏನು ಅನಿಸೋದಿಲ್ಲ ನೋಡೋಕೆ. ಮತ್ತು ನಾನು ಸ್ಟಾರ್ಟಿಂಗ್ ಹಾಕಿಸ್ಕೊಂಡಂಗೆ ಅಷ್ಟೇ ಒಂದು 15ರಿಂದ 20 ದಿನ ಸ್ವಲ್ಪ ಅದು ಫೀಲ್ ಆಗುತ್ತೆ. ಅಲ್ಲಿ ಒಂಥರ ಹಲ್ಲು ಏನೋ ಐಟಮ್ ಹಿಂಗೆ ಕಚ್ಚಿದಾಗ 2 ಹಲ್ಲು ಮಧ್ಯೆ ಏನೋ ಐತಿ ಅನ್ನೋ ಥರ ಒಟ್ಟು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ಲಿ. ಅದು ಹೋಗ್ತಾ ಒಂದು 15-20 ದಿನ ಬೇಕಾಯ್ತು. ಅವರು ಹೇಳಿದರು. ಸೊ ನಾರ್ಮಲ್ ಅನಿಸ್ವಲ್ದ್ರಿ ಅಂತಂದು ಹೇಳಿದಾಗ, ಅದು ಸ್ವಲ್ಪ ಹಲ್ಲು ನೀವು ಊಟ ಉಂಡಂಗಿಲ್ಲ, ಸ್ವಲ್ಪ ಸವಿತೈತಿ, ಆವಾಗ ನಾರ್ಮಲ್ ಅನ್ಸುತ್ತೆ. ನಾವು ಇವಾಗನ ನಿಮ್ಗೆ ಕರೆಕ್ಟ್ ಆಗೋ ಥರ ಇದು ಮಾಡಿದ್ರೆ ಜಲ್ದಿ ಹಲ್ಲು ಸವಿತೈತಿ ಅಂತಂದು ಅವ್ರು ಹೇಳಿದ್ರು. ಒಂದು 15-20 ದಿನ ಆಗಿಂದ ಸರಿ ಹೋಯ್ತದು. ಹಾಗೇನಾದ್ರೂ ನಿಮ್ಗೆ ಭಾಳ ತ್ರಾಸ ಆಗಕ್ಕಂತೈತಿ 15-20 ದಿನ ಆದ್ರೂ ನಿಮ್ಗೆ ಅದು ನಾರ್ಮಲ್ ಫೀಲ್ ಬರಬಲ್ದು ಅಂತ ಅಂದ್ರೆ, ಅವಾಗ ಬರೀ ಸರಿ ಮಾಡಿ ಕೊಡ್ತೀನಿ ಅಂದ್ರೆ. ಸೊ ಅವ್ರು ಹೇಳ್ದಂಗೆ ಒಂದು 15-20 ದಿನ, ಒಮ್ಮೆ 1 ತಿಂಗಳು ಹೋಗುತ್ತಂತ ಹೇಳಿದ್ರು. ಸೊ ನನಗೆ ಆರಾಮಾಗಿ ಮತ್ತು ಅವಾಗ ಸರಿ ಹೋಯಿತು. ಸೊ ಇವಾಗೆಲ್ಲ ಹಾಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅದು ಫುಡ್ ಒಂದು ಸಿಕ್ಕೊಂಡು ನೋಡ್ರಿ, ಅದು ಎಲ್ಲ ಕಾಮನ್ ಅಂತಂದು ಹೇಳ್ಯಾರ. ಸೊ ನೆಕ್ಸ್ಟ್ ಈಗ ನೋಡ್ರಿ, ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಜೊತೆಗೆ ಚೌಳಿಕಾಯಿ ಪಲ್ಯ ಮತ್ತು ಹೀರೆಕಾಯಿ ಪಲ್ಯ ಮಾಡಿತ್ತು. ಆ್ಯಂಡ್ ಅದ್ರ ಜೊತೆಗೆ ಮೂಲಂಗಿ ಮತ್ತು 2 ಥರ ಪಲ್ಯ ಇತ್ತು ಅಂತಂದ್ರೆ ಊಟ ಮಸ್ತ್ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬೋದು. ಓಕೆ, ಈಗ ಇಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಿರೋವಂಥ ಬ್ಲಾಗ್ ನೋಡ್ರಿ. ಕಂಟಿನ್ಯೂಸ್ ಆಗಿ ಡೈಲಿ ಬ್ಲಾಗ್ ಅಂತೂ ಮಾಡಿಲ್ಲ, ಯಾವಾಗ ಆಗುತ್ತೋ ಅವಾಗ ಬ್ಲಾಗ್ ಮಾಡೀನಿ ಅಷ್ಟೇ. ಸೊ ಮಾರ್ನಿಂಗು ಗಂಜಿ ಮಾಡಿತ್ತು ನೋಡ್ರಿ. ಸೊ ರಾಗಿ ಹಿಟ್ಟು ಆ್ಯಕ್ಚುಲಿ ಖಾಲಿ ಆಗಿತ್ತು, ಇವಾಗ ಒಂದು ವಾರ ಮೇಲನೇ ಆಗಿತ್ತು ಅಂತಂದು ಹೇಳ್ಬೋದು. ಗಂಜಿ ಮಾಡೇ ಇರಲಿಲ್ಲ. ಆ್ಯಂಡ್ ಜೋಳದ ಹಿಟ್ಟನ್ನು ಖಾಲಿ ಆಗಿತ್ತು, ಜೋಳನೂ ಕ್ಲೀನ್ ಮಾಡಿಕೊಟ್ಟೆ. ಮತ್ತು ರಾಗಿ ಜೊತೆಗೆ ಜೋಳನೂ ಹಾಕ್ಸ್ಕೊಂಬಂದ್ರೆ ನೋಡ್ರಿ. ಅಂದ್ರೆ ರಾಗಿ ಹಿಟ್ಟು ನಾವು ಹಾಕ್ಸ್ಕೊಂಬರಕ್ಕೆ ಕೊಡ್ತೀವಿ ಅಂತಂದ್ರೆ ಅವರು ಗಿರ್ನೀರು ಹಾಕಿ ಕೊಡೋಂಗಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಜೋಳ ತೊಗೊಂಡು ಹೋಗ್ಬೇಕು ಅಂದ್ರೆ ಹಾಕಿ ಕೊಡ್ತಾರೆ. ಸೊ ಹೆಂಗಿದ್ರು ಜೋಳದ ಹಿಟ್ಟು ಖಾಲಿ ಆಗೈತಡಿ ಅಂತಂದು ಜೋಳ ಫಸ್ಟ್ ರಾಗಿ ಹಿಟ್ಟು ಹಾಕಿಂದ ನಮ್ಮದು ಜೋಳದ ಹಿಟ್ಟು ಹಾಕಿ ಕೊಟ್ಟರು. 2 ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು 2 ಬೀಸಿಸ್ಕೊಂಡು ಬಂತು ನೋಡ್ರಿ. ಸೊ ಇವತ್ತು ಮಾರ್ನಿಂಗ್ ಗಂಜಿ ಮಾಡಿಂದ ಸೊ ಮಗನ ಹಾಕಿಕೊಟ್ಟು ಸೊ ನಾನು ಕುಡ್ದು ಒಂದು 10-15 ನಿಮಿಷ ಬಿಟ್ಟು. ಆ್ಯಂಡ್ ಬೆಳಗ್ಗೆ ನಾಷ್ಟಕ್ಕೆ ಪುಳಿಯೋಗರೆ ಮಾಡಿತ್ತು ಇವತ್ತು. ಆ್ಯಂಡ್ ಶೀಕರ್ಣಿನೂ ಮಾಡಿತ್ತು. ಶೀಕರ್ಣಿ ಜೊತೆಗೆ ಚಪಾತಿ ಮಾಡಬೇಕು ಅಂತೇಳಿ ಅಂದ್ಕೊಂಡೆ. ಸ್ವಲ್ಪ ಹೀಟ್ ಅದರ ಥರ ಫೀಲ್ ಇತ್ತು. ಸೊ ಮಾಡಿರೋ ಏನು ಮಾಡೋದು ಬಿಡು ಅಂತಂದು
ಮಾಡಲಿಲ್ಲ. ನಮ್ಗೆ ಆ್ಯಕ್ಚುಲಿ ಶೀಕರ್ಣಿನ ಹಿಂಗೆ ಒಬ್ಬೊಬ್ಬರು ಚಪಾತಿ ಜೊತೆ ಹಿಂಗೆ ಹೋಳ್ಗೆ ಜೊತೆ ಹಿಂಗೆ ತಿನ್ನೋಕೆ ಇಷ್ಟಪಡ್ತಾರೆ. ಹೋಳ್ಗೆ ಜೊತೆ ಅಂತೂ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಬಿಡ್ರಿ, ನಾವು ತಿಂದರೆ ಚಪಾತಿ ಜೊತೆ ತಿಂತೀನಿ. ಹಿಂದಿನ ದಿನವೂ ಮಾಡಿತ್ತು, ಒಟ್ಟು 2 ದಿನ ಮಾಡಿದ್ದೀವಿ ಶೀಕರ್ಣಿ. ಸೊ ಇದು ಬಂದು 2ನೇ ದಿನ ಮಾಡಿರೋವಂಥದ್ದು. ಸೊ ಹಂಗೆ ಹೆಚ್ಚಿಗೆ ಐತೆ ನೋಡ್ರಿ. ನಾರ್ಮಲಾಗಿ ಶೀಕರ್ಣಿ ಹಿಂಗೆ ಮಿಕ್ಸಿ ಏನು ಹಾಕಿಲ್ಲ, ಮಿಕ್ಸಿ ಹಾಕಿದ್ದು ಅಷ್ಟು ಟೇಸ್ಟ್ ಇರೋಂಗಿಲ್ಲ. ಹಂಗೆ ನಾರ್ಮಲಾಗಿ ಮಾವಿನ ಕೈಲೇ ಚೆನ್ನಾಗಿ ಹೆಚ್ಚಿಗೆ ಮಾಡಿದ್ರಣ ಅದೊಂದು ರೀತಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಂದು ಹೇಳ್ಬೋದು. ಅದು ಚೂರು ಮಾವಿನ ಹಣ್ಣಿಂದು ಹೆಸರು ಬಾಯಾಗಿ ಹಿಂಗೆ ಸಿಗ್ತಾ ಇದ್ರೆ ಅವಾಗೊಂದು ರೀತಿ ಚೆನ್ನಾಗಿರ್ತೈತಿ ಟೇಸ್ಟ್. ಸೊ ಯಾರಿಗೆಲ್ಲ ಮಿಕ್ಸಿ ಮಾಡಿದ್ದು ಶೀಕರ್ಣಿ ಇಷ್ಟ ಮತ್ತು ಹಿಂಗೆ ಕೈಲೇ ಹೆಚ್ಚಿಗೆ ಮಾಡಿದ್ದು ಇಷ್ಟ ಅಂತಂದು 2ರೊಳಗೆ ನಿಮ್ಗೆ ಯಾವ್ದು ಇಷ್ಟ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಸೊ ಮಗುನ ಹಾಕಿಕೊಟ್ಟು ಸೊ ನಾನು ಉಣ್ಣಾಕಂತಿದ್ದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಮದುಮಕ್ಕಳ ಮೆರವಣಿಗೆ ಹೊಂಟೈತಿ. ಕುದುರೆ ಮ್ಯಾಗ ಮೆರವಣಿಗೆ ಮಾಡೋಕ್ಕೂ ಅಂತ ಕಲ್ಯಾಣ ಮಂಟಪಕ್ಕೆ ಹೊಂಟಾರ ನೋಡ್ರಿ. ಯಾರ್ದು ಮದುವೆ ಅಂತಂದ್ರೆ ಮೊನ್ನೆ ಒಂದು ವ್ಲಾಗ್ನಾಗ ಅದ ಹೇಳಿದ್ನಲ್ಲ, ಹಂದ್ರಗಂಬ ಬುತ್ರೊಟ್ಟಿ ಬ್ಲಾಗ್ ಏನು ಹಾಕಿದ್ನಲ್ಲ, ಸೊ ಅವ್ರದ ಮದುವೆ ನೋಡ್ರಿ. ಸೊ ಮದುವೆ ಹಿಂದಿನ ದಿನ ಇದು ಮದುಮಗನ ಮೆರವಣಿಗೆ ಮಾಡ್ಕೊತ ಕರ್ಕೊಂಡು ಹೊಂಟಿದ್ರು ಕುದುರೆ ಮೇಲೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಕಮ್ಮ ಬ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ನಿಮ್ಮೆಲ್ಲರ ಪ್ರೀತಿ ನಾವು ಮಸ್ತ್ ಆರಾಮದಿ ನೋಡ್ರಿ. ಸೊ ಬರೀ ಇವತ್ತಿನ ಡೇಟ್ಲಲ್ಲಿ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಕ್ಕಂತೀನಿ. ಇವತ್ತೊಂದು ಮದುವೆ ಫಂಕ್ಷನಾಗಿ ಹೊಂಟೀವಿ. ಯಾವ ಮದುವೆ ಫಂಕ್ಷನ್ ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರ್ತೈತಿ. ಮೊನ್ನೆ ಇದೆಲ್ಲ ಮದುಮಕ್ಕಳು ಕುದುರೆ ಮ್ಯಾಗ ಮೆರವಣಿಗೆ ಮಾಡ್ಕೊಂಡೆಲ್ಲ ಹೋದ್ರಲ್ಲ, ಸೊ ಅದ ಮದುವೆ ಫಂಕ್ಷನ್ ನೋಡಿದೆ. ಆ್ಯಂಡ್ ಅದಕ್ಕೂ ಮೊದಲು ಪ್ರೀವಿಯಸ್ ವ್ಲಾಗ್ಗಳಿಗೂ ಹಂದ್ರಗಂಬ ಬುತ್ರೊಟ್ಟಿ ಅಂತ ಒಂದು ಬ್ಲಾಗ್ ಏನು ಹಾಕಿನಲ್ಲ, ಸೊ ಅವ್ರ ಮದುವೆ ಫಂಕ್ಷನ್ಗೆಲ್ಲ ಹೊಂಟೇವಿ ನೋಡ್ರಿ. ಸೊ ಬರೀ ಹೆಂಗಾಗತ್ತ ಈ ಮದುವೆ ಅಂತಂದು ನೋಡೋಣ ಅಂತ. ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ವಲ್ಲ, ಅಲ್ಲೇ ಬಂದಿ ನೋಡಿ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲಿ ಹತ್ರ ಐತದ ಕಲ್ಯಾಣ ಮಂಟಪ. ಅರವಿಂದ್ ನೋಡ್ರಿ ಸ್ವಿಮ್ಮಿಂಗ್ ಪೂಲ್ನಿಂದ ಮತ್ತೆ ಬಂದೇ ಇಲ್ಲಿಗೆ ಬಂದೇ ಇಲ್ಲ. ಅನ್ವಿತಾ ಹೌದು, ಅನ್ವಿತ್ರ ಕಳಿಸಿ ಬಂದ ಮೇಲೆ ಹೋಗೇ ಇಲ್ಲ. ಸೊ ಈ ಕಾರ್ನಾಗ ಹೊಟ್ಟೆ ನೋಡ್ರಿ. ಅರವಿಂದ ಬರ್ತೀನಂತ ಅಂದ. ಸೊ ಒಂದು 4 ಗಂಟೆಗೆ ನೆನಪು ಮಾಡೇನ್ ಕಾರ್ ಗಾಡಿ ಹೋಗೋಣ ಅಂತ. ಆಮೇಲೆ ಮಮ್ಮಿ ಹೌದಿಲ್ಲ ಪಪ್ಪ? ಇನ್ನು ಟ್ಯೂಷನ್ನಾಗ ಒಂದು 4 ಗಂಟೆಗೆ ಹೋಗೋಣಲ್ಲ. ಸೊ ಅಲ್ಲಿವರೆಗೂ ಟೈಮ್ ಐತೆ ಅಂತ ಮಮ್ಮಿ ಕರ್ಕೊಂಡು ಹೊಂಟೀವಿ ಮದುವೆಗೆ. ಇದಾನ ಕಲ್ಯಾಣ ಮಂಟಪ ಇದು ಏನಕ್ಯಾರ ಇದು ಧರ್ಮನಾಥ ಭವನ ಇದು. ಬಾ ಟೈಮ್ ಆಗಿತ್ತು ಬರ್ರಿ. ಸೊ ಇಟ್ಸ್ ಫೈನಲಿ ಲೊಕೇಶನ್ ಬಂದು ರೀಚ್ ಆದ್ವಿ ನೋಡ್ರಿ. ನಾನು ಅರವಿಂದ್ ಈಗ ಹೊಂಟೇವಿ ಕಲ್ಯಾಣ ಮಂಟಪ ಒಳಗೆ. ನೀವು ನಡ್ರಿ ಮುಂದಕ್ಕೆ ಅಂತಂದು ಹೇಳಿದ್ರು ಹಸ್ಬೆಂಡ್. ಅವರು ಕಾರ್ ಪಾರ್ಕಿಂಗ್ ಮಾಡಿ ಬರೋಕ್ಕಂತೇಳಿ ಪಾರ್ಕಿಂಗ್ ಏರಿಯಾಕ್ಕೆ ಹೋಗ್ಯಾರ. ಕಾರ್ ಪಾರ್ಕ್ ಮಾಡಿ ಬರ್ತಾರೆ ಈಗ. ಸೊ ನಾವು ಅಲ್ಲಿವರೆಗೂ ಇಲ್ಲೇ ಹೊರಗೆ ವೆಯ್ಟ್ ಮಾಡೋಕ್ಕಂತಿದ್ವಿ. ಇಲ್ಲೇ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಹೇಳಬೇಕು ಅಂತಂದ್ರೆ. ಇಲ್ಲ ಸೈಡ್ ನಳ್ಳಿಗೆ ನಿಂತು ವೆಯ್ಟ್ ಮಾಡೋಕ್ಕಂತಿದ್ವಿ. ಸೊ ಹೊರಗೆಲ್ಲ ನೋಡ್ತಾ ಇರ್ಬೋದು ಮದುಮಕ್ಕಳದು ಬ್ಯಾನರೆಲ್ಲ ಹಾಕ್ಯಾರ.
ಈಗ ಬಂದೇನ್ರಿ ಅಲ್ಲಿ ಬರ ನೋಡ್ರಿ ಹೋಗಿ ಸೊ ನಾವು ಬರೋದ್ರೊಳಗೆ ಆಲ್ರೆಡಿ ಎಲ್ಲ ಮದುವೆ ಶಾಸ್ತ್ರಗಳೆಲ್ಲ ಮುಗಿದಿತ್ತು. ಅದೇ ಇದಕ್ಕೆ ಕಾಳು ಹಾಕಕ್ಕಂತಾರ ಸ್ಟೇಜ್ ಮ್ಯಾಗ. ಸೊ ನೋಡ್ತಿರ್ಬೋದು ಎಲ್ಲ ಫೋಟೋ ಸೆಷನ್ ನಡೆಯಕ್ಕಂತಿತ್ತು. ಸೊ ಫೋಟೋಗ್ರಾಫಿ ಬರೀ ಈಗ ನಾವು ಮದುಮಕ್ಕಳಿಗೆ ಅಕ್ಕಿ ಕಾಳು ಹಾಕಿ ಅವ್ರಿಗೆ ಹರಿಸಿ ಹಾರೈಸೋಣಂತ. ಸೊ ಈ ನವ ದಂಪತಿಗಳ ಮುಂದಿನ ಜೀವನ ಚೆನ್ನಾಗಿರಲಿ ಅಂಥೇಳಿ ನಿಮ್ಮೆಲ್ಲರ ವಿಶಿಂಗ್ ಬ್ಲೆಸ್ಸಸ್ ಇರಲಿ ಅಂತೇಳಿ ಕೇಳ್ಕೊತೀನಿ. ಸೊ ನಾವು ಸ್ಟೇಜ್ ಮ್ಯಾಗ ಹೋಗಿ ಮದುಮಕ್ಕಳಿಗೆ ಅಕ್ಕಿ ಕಾಳು ಹಾಕಿ ಬಂದ್ವಿ. ಸೊ ನಾನು ಅಂಟಿನ ಅದು ಹುಡ್ಕಕ್ಕಂತಿದ್ದೆ ಎಲ್ಲದಾರ ಅಂತಂದು, ಬಟ್ ಎಲ್ಲೂ ಕಾಣಲೇ ಇಲ್ಲ ಅವರು, ಎಲ್ಲಿ ಹೋಗಿದ್ರು ಏನೋ. ನಾನು ಫೋನ್ ಮಾಡಿನೂ ಬರಲಿಲ್ಲ, ಯಾಕಂತಂದ್ರೆ ಅವರು ಮದುವೆ ಒಳಗೆ ಬ್ಯುಸಿ ಇರ್ತಾರೆ. ಸೊ ನಾನು ಫೋನ್ ಮಾಡೋಕೆ ಹೋಗಲಿಲ್ಲ, ಹಂಗೆ ಬಂದೆ ನೋಡ್ರಿ. ಎಲ್ಲ ಕಡೆ ಹುಡ್ಕ್ಯಾಡ್ದೆ, ಬಟ್ ಎಲ್ಲೂ ಕಾಣಲಿಲ್ಲ ನನಗಂಕರ. ಇಡೀ ಕಲ್ಯಾಣ ಮಂಟಪದ ಒಳಗನ ಎಲ್ಲೂ ಕಾಣಿಸ್ಲಿಲ್ಲ. ಕಲ್ಯಾಣ ಮಂಟಪ ಅಂತೂ ದೊಡ್ಡದಾಗಿ ಚೆನ್ನಾಗಿತ್ತು. ಸೊ ಎಂಟ್ರೆನ್ಸ್ ಡೆಕೋರೇಷನ್ ಆಗಿರ್ಬೋದು, ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು ಅಂತ ಅಂದು ಹೇಳ್ಬೋದು. ನೆಕ್ಸ್ಟ್ ಈಗ ಊಟದ ಹಾಲಿಗೆ ಬಂದೀವಿ ನೋಡ್ರಿ. ಇಲ್ಲಿ ಊಟನೂ ನೋಡ್ತಾ ಇರ್ಬೋದು ಏನೆಲ್ಲ ವೆರೈಟಿ ಐತಿ ಅಂತೇಳಿ. ಸೊ ಮಸಾಲ ಪೂರಿನೂ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಚೋರಿ, ನಮ್ಮ ಅರಿವಿನ ಹೇಳಕ್ಕಾಗಿದ್ದ ಕಚೋರಿ ಥರ ಅದಾವ ಮಮ್ಮಿ ಪೂರಿ ಅಂತೇಳಿ. ಪೂರಿ ಮತ್ತು ಪಾಯಸ ಎಲ್ಲ ಇತ್ತು. ಏನು ಮಸಾಲ ಪೂರಿ ಇತ್ತು ಅಥವಾ ಜೋಳದ ವಡಿ ಅಂತಾರೆ ನೋಡ್ರಿ. ಸೊ ಏನದು ಮಾಡಿದ್ರೋ ಏನೂ ಗೊತ್ತಾಗಲಿಲ್ಲ ಬಟ್ ತಿನ್ನೋವಾಗ. ಸೊ ನಾನಂಕರ ಹೆಚ್ಚಾಗಿ ಹಿಂಗೆ ಆಯ್ಲಿ ಫುಡ್ ತಿನ್ನಂಗೆ ಹೇಳ್ಬೇಕು ಅಂತ ಅಂದ್ರೆ ಅಷ್ಟು ಸೇರಂಗಿಲ್ಲ. 2 ಪೂರಿ ತಿನ್ನೋತ್ಲೆ ಸಾಕಾಗ್ತೈತೆ ನನಗೆ. ಸೊ ಅದು ಅಷ್ಟೇ 2 ತಿನ್ನೋತ್ಲೆ ಸಾಕಾಯ್ತು. ಸೊ ಮನ್ಯಾಗೂ ಯಾವಾಗಾರ ಈಗಂಕರ ಸಣ್ಣ ಒಟ್ಟ ಮಾಡಿಲ್ಲ ಬಿಡ್ರಿ. ಪೂರಿ ಮಾಡಿರ್ತೀನಲ್ಲ ಅಷ್ಟೇ ಒಂದು 3-4 ತಿನ್ನೋತ್ಲೆ ಸಾಕು ಅನಿಸ್ಬಿಡ್ತೈತಿ. ಸೊ ಆ ಥರ ಆಗತ್ತೆ ನೋಡ್ರಿ. ಹೆಚ್ಚಾಗಿ ತಿನ್ನೋಕ್ಕಾಗಂಗಿಲ್ಲ. ಅದು ಎಣ್ಣೆ ಐಟಮ್ನ ಹಂಗೆ. ಇನ್ನು ಬಜ್ಜಿ ಅವನು ಅಷ್ಟೇ. ಬಟ್ ಆಯಿಲ್ ಫುಡ್ಡನ್ನು ಹೆವಿ ತಿನ್ನೋಕ್ಕಾಗಲ್ಲ ನೋಡ್ರಿ. ಅಷ್ಟೇ ಟೇಸ್ಟ್ ಮಾಡೋಕೆ ಅಷ್ಟು ತಿನ್ಬೋದು ಅಷ್ಟೇ. ಸೊ ಮಸ್ತ್ ಊಟ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನೋಡ್ರಿ. ಈಗ ಹಸ್ಬೆಂಡ್ ಮತ್ತೆ ಈಗ ನೈಟ್ ಡ್ಯೂಟಿ ಅದು ಮುಗಿಸ್ಕೊಂಡು ಕುಂದ ತೊಗೊಂಬಂದಿದ್ರು. ಸೊ ಭಾಳ ದಿನ ಆಗಿತ್ತು ಕುಂದನ ತಿಂದಿರಲಿಲ್ಲ. ಸೊ ಅರ್ವಿನೂ ಮತ್ತು ನಾನು ಎಲ್ಲರೂ ಸ್ವಲ್ಪ ತಿಂದ್ವಿ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ಮತ್ತು ಚೌಳಿಕಾಯಿ ತೊಗೊಂಬಂದಿದ್ರು, ಕಾಯಿಪಲ್ಯ ಅವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟು ಈಗ ನಮ್ಮಮ್ಮ ನೋಡ್ರಿ ಈಗ ಚೌಳಿಕಾಯಿ ಎಲ್ಲ ಸೋಸಿ ಇಡಕ್ಕಂತಾರ. ನೋಡ್ತಾ ಇರ್ಬೋದು ಹಸ್ಬೆಂಡ್ ಎಲ್ಲ ಒಟ್ಟಿಗೆ ಕಟ್ ಮಾಡಿ ಇಟ್ಬಿಡ್ತಾರೆ ಈಸಿಯಾಗಿ. ಸೊ ನಾವು ಆದರೆ ಹಿಂಗೆ 3-4 ಹಿಂಗೆ 5-6 ಇಟ್ಟು ಕಟ್ ಮಾಡ್ತೀವಿ. ನಮ್ಗೆ ಲೇಟ್ ಆಗುತ್ತೆ. ಬಟ್ ಹಿಂಗೆ ಸೋಸಿ ಇಟ್ಬಿಟ್ರೆ ಹಸ್ಬೆಂಡ್ ಕಟ್ ಮಾಡಿ ಪಟ್ ಅಂತ ಒಂದು 2-3 ನಿಮಿಷದಾಗ ಕಟ್ ಮಾಡಿ ಇಟ್ಬಿಡ್ತಾರೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಒಂದಷ್ಟು ಐಟಮ್ಸ್ನು ತೊಗೊಂಬಂದಾರ. ಕುರ್ಕುಲ್ ತಿಂಡಿ, ಪಿಸ್ತಾ, ದ್ರಾಕ್ಷಿ, ಗೋಧಿ ಹಿಟ್ಟು ಖಾಲಿ ಆಗಿತ್ತು. ಚಪಾತಿನ ಹೆಚ್ಚಾಗಿ ಮಾಡೋಂಗಿಲ್ಲ, ಕೇಳಿಲ್ಲ ಮಾಡಿಲ್ಲ, ಗೋಧಿ ಹಿಟ್ಟು ತೊಗೊಂಬಂದಾರ. ಆ್ಯಂಡ್ ಪುಳಿಯೋಗರೆ ಪ್ಯಾಕೆಟನ್ನ ಎಷ್ಟೊಂದು ತೊಗೊಂಬಂದಾರ ನೋಡ್ರಿ. ಒಂದು 12 ತೊಗೊಂಡ್ರೆ 2 ಫ್ರೀ ಏನೋ ಕೊಡ್ತಾರೆ. ಸೊ ತೊಗೊಂಬಂದಾರ ಡಜನ್ ಗಟ್ಟಲೆ, 1 ಡಜನ್ ತೊಗೊಂಬಂದಾರ. ಆ್ಯಂಡ್ ಕರಿಬೇವು ಸೊಪ್ಪು ತೊಗೊಂಬಂದಾರ. ಕರಿಬೇವು ಸೊಪ್ಪು ಊರಿಂದ ತೊಗೊಂಬಂದಿದ್ವಿ. ಸೊ ಇಲ್ಲಿವರೆಗೂ ಬಂತು ನೋಡ್ರಿ. ಇದು 2ನೇ ಸಲ ಅಂತ ಅನ್ಸುತ್ತೆ ನಾವು ತೊಗೊಂಬಂದಿರೋದು. ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಇರ್ತಾಗಿತ್ತು ನೋಡ್ರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿರ್ಬಿಟ್ಟು ಟಾಟಾ, ಬೈ ಬಾಯ್.